ಏನ್ ಗಾತ್ ಮಾಡಿ ಅಪ್ಪ ಬ್ಯಾಡ ಬ್ಯಾಡ ಅಂದ್ರು ಮಗನ ಆ ಸಾಧುರು ಪರೀಕ್ಷೆ ಮಾಡಿ ಚಂದ ಈ ಗತಿ ಬರ್ತದೆ ಮಗನ ಇನ್ ಮುಂದೆ ಹಂಗು ಸುಮ್ಮನೆ ನಿಂದ್ರು ಮರ ಎಷ್ಟನೇ ತ್ರಾಸ ಮಾಡ್ಕೋತಿ ಅಲ್ಲೋ ನನಗ್ ಮೊದಲ ಕೈಯ ಕಡ್ಡಿ ಪಾಠ ನೋಡಿನ ಅಂತ ಮಾತ್ಮೂರಿ ಕೆಣಕೋದು ಬ್ಯಾಳಕ ಈಗ ಕೆಣಕೊಂಡೆ ಈಗ ನಾ ಏನ್ ಮಾಡ್ಲಿಪ್ಪ ಅಲಾ ಬನಂದಿಗ ಮಗನ ವಾಟ್ ಎಂಬುದು ಹಾಲ್ ಮಟ್ಟಿ ಡ್ಯಾಮ್ ಆಗೈತಿ ಹೆಂಗ್ ತಗಸದ ಹೇಳು ಮಗನ ಇದನ್ನ ಅಲ್ಲೋ ನಿನಗೆ ಎಷ್ಟು ಹೇಳಿದ್ರು ಒಟ್ಟ ಕೇಳಿಲ್ಲ ಮೊದಲ ಕೈಲಾಸದಿಂದ ಬಂದಾರ ಅವರು ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಬಾಜ ಬಂಜಿಗ ಮಕ್ಕಳು ಮಳಿ ಕೀಲ್ ಬೆಳಿ ಕೀಲ್ ಹುಟ್ಟ ಬಂಜಾರಿ ತೊಟ್ಟಲು ಬಾಗ್ಯಾಗ ಕರ್ಕೊಂಡು ಬಂದಾರ ನಾಡಗೌಡ ಒಡೆಯ ಶೀಲ ಮತದ ಒಡೆಯ ಅರಿಕೆರೆಗೌಡದಾಗದಾರ ಹತ್ತರ ಕೆಡ್ಕೊಂಡು ಬ್ಯಾಡಂದ್ರು ಕೆಣಕಿದೆ ನೀ ಮಾಡಿದ ತಪ್ಪ ನೀನ ಉಣ್ಣುದು ತಮ್ಮ ನನ್ನ ಮ್ಯಾಲು ಬ್ಯಾಡ ಏ ಮಗನ ಇದನ್ನೆಲ್ಲ ಆಚಾರ ಬಿಡು ಮುಂದಿನ ಪ್ಲಾನ್ ಹೇಳು ಒಟ್ಟ ಏನ್ ಪ್ಲಾನ್ ಹೇಳಕಲೈತನು ನಾ ಹೇಳ್ದಂಗ ನೀ ಕೇಳ ಒಟ್ಟ ಅಲ್ಲಿ ಹರಗೆರೆ ಕ್ರಾಸಿಗೆ ಹೋಗಲು ಒಂದು ತಂಪಂದು ಕುಡಿಸ್ತಾನ ಸಾಂಗಟ ಕಡಿಮೆ ಆಕತ್ತೆ ಕಡೆಗೆ ದನದ ದವಾಖಾನೆ ನೋಡು ಏನ್ರ ಮಾಡಿ ತಗೋತಾರು ಒಟ್ಟಿನ ಮೇಲೆ ನೋಡ್ತಮ್ಮ ನೀ ಮಾಡಿದ ತಪ್ಪ ನಿನ್ನ ಪರಿಹಾರ ಆಗ್ಬೇಕಂದ್ರ ಅರಿಕೇರಿ ಗ್ರಾಮಕ್ಕೆ ಹೋಗಿ ಅಮೋಘ್ಯದ ಮುತ್ಯಾನ ಕಾಲ ಮೇಲೆ ಬಿದ್ದು ಉಳ್ಳಾಡ ಅಂದಾಗ ನಿನ್ನ ಪಾಪ ಪರಿವಾರ ಆಗಿ ಹೋಗತ್ ನೋಡು ತಮ್ಮ ಗುಂಡಪ್ಪ ನಾ ಹೋಗ ನಿನ್ನ ಮುಂದಿನ ಗತಿ ನೋಡ್ಕೋ ಆಯ್ತ ಮಗನ ಹೋಗ ಈ ಭಾರವನ್ನು ನನ್ನ ಕೈಲಿಸಲು ಸಾಧ್ಯವಿಲ್ಲವಮ್ಮ ಆ ಹೆಣ್ಣ ಬೇಡ ತಂದೆ ಅನ್ಯರ ಮಾತನ್ನು ಕೇಳಿ ಈ ಪಾಪಿ ನಿನ್ನನ್ನು ಕ್ಷಮಿಸಿದ್ದೇವಾ ಹಾಗಲಪ್ಪ ಗುಂಡಪ್ಪ ಮತ್ತೊಮ್ಮೆ ಇಂತ ಏಸು ಕೆಲಸ ಮಾಡಬೇಡ ಇನ್ನಾದ್ರೂ ಎಳೆ ನಡತೆಯನ್ನು ಎಳೆದುಕೊಂಡು ಹೋಗಪ್ಪ ಆಯ್ತು ಓಂ ನಮಃ ಯಪ್ಪ ತಂದೆ ನನ್ನನ್ನು ತಪ್ಪನ್ನು ಕ್ಷಮಿಸು ತಂದೆ ಗುಂಡಪ್ಪ ಇನ್ನಾದ್ರೂ ಒಳ್ಳೆ ನಡತೆ ನಡೆದುಕೊಂಡು ಹೋಗು ಗುಂಡಪ್ಪ ಇನ್ನು ನನ್ನ ಗುರುಗಳಾದ ಗುರು ಶಿವಲಿಂಗೇಶ್ವರ ನಡೆದುಕೊಂಡು ಹೋಗಪ್ಪ ಗುಂಡಪ್ಪ ಆಯ್ತು ತಂದೆ ನಾನು ನಿಮ್ಮ ಭಕ್ತಾಗಿ ನಡೆದುಕೊಳ್ಳುತ್ತೇನೆ ತಂದೆ ತಥಾಸ್ತು ನಿನ್ನ ಕಲ್ಯಾಣ ಮಗಳು ಹೋಗಿ ಬರುವಂತ ನಾವು ಗುಂಡಪ್ಪ ಗೌಡ ಇಲ್ಲಿ ನನ್ನದೇ ಅಧಿಕಾರ ನಾನು ಹೇಳಿದ್ದೇವೆ ಅಂತ ಕುಡಿಸಿದ್ದೆ ತೀರ್ಥ ಈ ಸುತ್ತ ಹೊತ್ತ ಹಳ್ಳಿಯಲ್ಲಿ ನನಗೆ 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 ಎದುರಾಗಿ ನಿಲ್ಲುವ ಕಂಡು ಯಾವನ್ನು ಹುಟ್ಟಿಲ್ಲ ಹುಟ್ಟೋದಕ್ಕೆ ನಾನು ಬೇಡೋದಲ್ಲ ನಿಂಗ ಗೌಡ ಯಾಕ್ರಿ ಅಪ್ಪ ಎತ್ತಲಾಗ ಏನೇನು ಹೆಂಡಾತೀನ್ರಿ ಅಪ್ಪ ಗೌಡ ನೋಡು ನಿಂಗಪ್ಪ ಈ ವರ್ಷ ನಮಗೆ ಮಳೆಯಂತೂ ತುಂಬಾ ಚೆನ್ನಾಗಿ ಆಗಿದೆ ಬೆತ್ತುವ ಬೀಜಗಳನ್ನು ರೆಡಿ ಮಾಡಿಕೊ ಹೋಗುವ ಆತ್ರಪ್ಪ ಗೌಡ್ರ ಯಪ್ಪ ಗೌಡ್ರ ಆ ಮಡ್ಡಿ ಏನ್ ಬಿತ್ತನ್ರಿ ಮುಂಗಾರಿ ನೋಡು ನಿಂಗ ಆ ಮಡ್ಡಿಯ ಹೊಲದಲ್ಲಿ ಮುಂಗಾರಿ ಪೀಕಿಗೆ ತೊಗರಿ ಬೆಳೆ ಚೆನ್ನಾಗಿ ಬರುತ್ತದೆ ತೊಗರಿಯನ್ನು ಬಿತ್ತು ಆತ್ರಪ್ಪ ಗೌಡ್ರ ಯಪ್ಪ ಗೌಡ್ರ
ಆ ಒಡ್ಡಿನ ಹೊಲ ಒಂದು ಓದತ್ರಲ್ಲ ಅಜ್ಞಾನ ಬಿತ್ತುನ್ರಿ. ನೋಡು ನಿಂಗ ಒಡ್ಡಿನ ಹೊಲದಲ್ಲಿ ಈಗ ಹೆಸರನ್ನು ಬಿತ್ತು, ಮುಂದೆ ಅದೇ ಹೊಲದಲ್ಲಿ ಜೋಳವನ್ನು ಬಿತ್ತಿದರಾಯ್ತು. ಸರಿಯಪ್ಪ, ಪುಂಡಿ ಅಡ್ಡಿ ಹಾಕ್ತಿವಿ ನೋಡ್ರಿ ಗೌಡ್ರ. ಏನಂತೇಳಿ ನಿಂಗ ಗೌಡ್ರ ಪುಂಡಿ ಕಾಡ್ರಿ, ಗುಂಡನ್ನು ಪುಂಡಿ ಪುಂಡ್ರಿ. ಹೋಗಲೇ ಮಗನ ಹೋಗ. ಆತ್ರಿಪ್ಪ ಗೌಡ್ರ. ಸ್ವಲ್ಪ ಹಾಲನ್ನ ತೆಗೆದುಕೊಳ್ಳಪ್ಪ. ಏಕೆಪ್ಪ ಇವತ್ತ ಬಹಳ ವಿಚಾರ ಮಾಡುತ್ತಾ ಕುಳಿತಿರ್ತಿಯಲ್ಲ, ಏನೇನು ಚಿಂತೆ ಮಾಡಬೇಡಪ್ಪ. ಹಾಗೇನಿಲ್ಲ ಮಗಳೇ ಪದ್ಮ. ನೋಡಮ್ಮ, ನೀನು ಬೆಳೆದು ದೊಡ್ಡವಳಾಗಿ ಬಿಟ್ಟಿಯಮ್ಮ. ನಿನ್ನನ್ನು ಯಾವೂರ ಗೌಡನಿಗೆ ಮದುವೆ ಮಾಡಿ ಕೊಡಬೇಕು, ಇಲ್ಲ ಯಾವೂರ ಬೇಸಾಯಿನಿಗೆ ಕೊಡಬೇಕು ಅಂತ ನಿನ್ನದೇ ವಿಚಾರ ಮಾಡುತ್ತಿದ್ದೆ ನಮ್ಮ ಮಗಳೇ. ನಮ್ಮನ್ನು ಮದುವೆ ಮಾಡಿಕೊಳ್ಳುವರ ಯಾವೂರ ಗೌಡರು ಮೊದಲಿಗೆ ಬರುತ್ತಾರೆ ಬರಲಿ, ಆ ಮೊದಲ ಬಂದ ವರವನ್ನು ನಾನು ಮದುವೆ ಮಾಡಿ ಕೊಡುತ್ತೇನಪ್ಪ. ಅವರು ಬಂದ ಮೇಲೆ ಅವ್ರನ್ನೂ ನೀನು ಪೂನಾಗುರ್ತ ಹಿಡಿದು ತಿಳಿದುಕೊಂಡು ಮತ್ತು ಬೇರೆ ಯಾವ ವಿಚಾರಗಳನ್ನು ಬಂದರೆ ಅವರಿಗೆ ತಿರಸ್ಕರಿಸಿ ಮಾತನಾಡಿಸಿ ಕಳಿಸಬೇಡಪ್ಪ, ತಿಳಿತೇನು? ಛೇ ಛೇ, ಇಲ್ಲ ಮಗಳೇ, ನಾನು ಯಾಕೆ ತಿರಸ್ಕರಿಸಲಿ ಮಗಳೇ, ನಾನು ಯಾಕೆ ತಿರಸ್ಕರಿಸಲಿ? ನಮ್ಮ ಶ್ರೀಮಂತ ಅಂತಸ್ತಕ್ಕೆ ತಕ್ಕ ಅರಿಯನಾದರೆ ಅಷ್ಟೇ ಸಾಕು ಮಗಳೇ. ಮಗಳೇ, ಇಂದು ನಮ್ಮ ಮನೆಗೆ ಯಾರಾದರೂ ಬೀಗರು ಬರುವ ಲಕ್ಷಣಗಳು ಕಂಡು ಬರುತ್ತಿದೆ ಮಗಳೇ. ಹೌದು ಅಪ್ಪ, ನಮ್ಮ ಮನೆಗೆ ಬೀಗರ ಬರ ಲಕ್ಷಣವನ್ನು ನನಗಾದರೂ ಸಂಶಯ ತೋರುತ್ತದಪ್ಪ. ಅಪ್ಪ, ನಾನು ಬೆಳಗಿನಿಂದ ದಡ್ಡಿ ಕಸವನ್ನು ಗುಡಿಸಲು ಹೋದಾಗ ನನ್ನ ಎದುರಿಗೆ ಒಮ್ಮಿಗಿನೊಮ್ಮೆ ದೇವಲೋಕವು ಕಂಡಿತ್ತು. ಅಲ್ಲಿ ಬೆಳಕವು ಗೋಚರಣವಾಯಿತು. ಆ ಬೆಳಕಿನಲ್ಲಿ ಬರೀ ಶಿವನ ಮುಖ, ಶಿವನ ಮೂರ್ತಿ ಕಂಡಿತಪ್ಪ. ಶ್ರೀ ಹುಚ್ಚಮ್ಮ, ಆ ಜಾಗದಲ್ಲಿ ಭೂತ ಪಿಶಾಚಿಗಳು ಬಹಳ ಇರುವವು, ಅಲ್ಲದೆ ಉರಿಗೊಲ್ಲನೆಯನ್ನು ಹಿಡಿದುಕೊಂಡು ತಿರುಗುತ್ತವೆ. ಅಲ್ಲಿ ನಿನಗೇನು ಭಯವಾಗಲಿಲ್ಲವೇನಮ್ಮ? ಇಲ್ಲಪ್ಪ, ನನಗೇನು ಭಯವಾಗಲಿಲ್ಲ ಅಪ್ಪ. ದುಡಿಕೆ ದುಡ್ಡಿನ ತಾಯಿ. ನೋಡಮ್ಮ, ಸುಮ್ಮನೆ ಮನೆಯಲ್ಲಿ ಇರು ಎಂದರೆ ಇರುವುದಿಲ್ಲ. ಆ ದಡ್ಡಿಯ ಗಸಗೂಡಿಸಲು ನಾಳೆಯಿಂದ ನೀನು ಹೋಗೋಡು ಬೇಡಪ್ಪ. ಮನೆಯಲ್ಲಿ 100 ಆಳುಗಳಿವೆ, ಆಳುಗಳು ಹೋಗಿ ದಡ್ಡಿ ಗಸಗೂಡಿಸಿ ಬರಲಿ, ತಿಳಿಯುತ್ತೇನಮ್ಮ ನಿನಗೆ? ದುಡಿಕೆ ದುಡ್ಡಿನ ತಾಯಿ, ದುಡ್ಡವೇ ದೊಡ್ಡ ಆಸ್ತಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬಂತೆ ಗಾದಿ ಮಾತು, ತಿಳಿತೇನಪ್ಪ? ಒಳ್ಳೆ ಬುದ್ಧಿವಂತಿಕೆಯಮ್ಮ ನಿನ್ನದು, ಒಳ್ಳೆಯ ಬುದ್ಧಿವಂತಿಕೆ. ಇಂಥ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಾದರೆ ನಾನ್ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿರುವನೋ ಏನು, ಸಾಕ್ಷಾತ್ ದೇವತೆಯಂತೆ ತೋರುತ್ತದೆ ನನ್ನ ಮಗಳ ಲಕ್ಷಣ.
ಶರಣು. ಶರಣು ಶರಣು. ಬನ್ನಿ ನಿಮ್ಮೇನ ಕುಳಿತುಕೊಳ್ಳಿರಿ. ನಿಂಗ ಲೇ ನಿಂಗ ಒಂದೆರಡು ಕಪ್ ಹಾಲನ್ನು ತೆಗೆದುಕೊಂಡು ಬಾರು ನಿಂಗ. ಆತ್ರಪ್ಪ ಗೌಡ್ರ. ತೆಗೆದುಕೊಳ್ಳಿರಿ. ಯಜಮಾನರೇ, ತಾವು ನಮ್ಮ ಗ್ರಹಕ್ಕೆ ಬರಲು ಕಾರಣವೇನು ಯಜಮಾನರೇ? ನಾಗರಾಯರೇ, ನಾವು ನಿಮ್ಮ ಮನೆಗೆ ಕನ್ಯಾರಿಸ್ತರಾಗಿ ಬಂದಿದ್ದೇವೆ ಗೌಡರೇ, ಬಂದಿದ್ದೇವೆ. ಓಹೋ, ಕನ್ಯಾ ನಿಮ್ಮ ಮಗನಿಗೋ ಅಥವಾ ನಿಮ್ಮ ಮೊಮ್ಮಗನಿಗೋ? ಗೌಡರೇ, ಸ್ವಂತ ಕನ್ಯಾ ನನಗ ಬೇಕು. ಮದುವೆ ಮಾಡಿಕೊಳ್ಳಲು ವರನು ನಾನೇ ಗೌಡರೇ. ಏನು ಮಾತನಾಡುತ್ತಿರುವಿರಿ? ಸರಿಯಾಗಿ ಮಾತನಾಡಿರಿ. ನನ್ನ ಮುಂದೆ ಚಷ್ಟರ ಮಾತು ನಡೆಯುವುದಿಲ್ಲ. ನಾನು ಯಾರೆಂಬುದನ್ನು ಅರಿತುಕೊಂಡು ಬಂದಿಲ್ಲವೆಂದು ಕಾಣುತ್ತದೆ. ನಾಗರಾಯರೇ, ನೀವು ಯಾರೆಂಬುದನ್ನು ಗೊತ್ತು ಮಾಡಿಕೊಂಡು ತಮ್ಮ ಗರಕ್ಕೆ ಕಣ್ಣ ಕೇಳಲು ಬಂದಿರುವೆ. ನಿಮ್ಮ ಮಗಳಾದ ಪದ್ಮದೇವನನ್ನು ನನ್ನ ಗುರಿ ಕೊಟ್ಟು ಲಗ್ನ ಮಾಡಿಕೊಡಲಿ ಗೌಡರೇ. ನಿನ್ನ ಗುರು ನೀನಿದ್ದಲ್ಲಿ ಮಾತ್ರ. ನನ್ನ ಮುಂದೆ ನಿನ್ನ ಗುರುವಿನ ಡಂಗುರವನ್ನು ಸಾರಬೇಡ. ನಿಮಗೆ ಕನ್ಯೆ ಕೊಡುವುದಿಲ್ಲ, ಹೊರಟು ಹೋಗಿಬಿಡಿ. ನಾಗರಾಯರೇ, ಯಾವ ಬಿರುಡೆಗಳನ್ನ ಆಡಬೇಡಿರಿ. ನಿಮ್ಮೊಂದಿಗೆ ನಾವು ಚಷ್ಟ ಆಡಲು ಬಂದಿಲ್ಲ. ಸುಮ್ಮನೆ ನಿಮ್ಮ ಮಗಳಾದ ಪದ್ಮವನ್ನು ಕೊಟ್ಟು ಲಗ್ನ ಮಾಡಿಬಿಡರಿ. ಎಷ್ಟೊಂದು ಸರಳ ಮಾರ್ಗ ತೋರಿಸುತ್ತಿರುವಿರಲ್ಲೋ. ನಿಮ್ಮಂತ ಸನ್ಯಾಸಿಗಳಿಗೆ ನನ್ನ ಮಗಳನ್ನು ಕೊಡುವುದಕ್ಕಿಂತ ಯಾವುದಾದರೊಂದು ದೊಡ್ಡ ಹಾಳು ಬಾವಿಯನ್ನು ಹುಡುಕಿ ಆ ಬಾವಿಯಲ್ಲಿ ನೂಕುತ್ತೇನೆ ಹೊರತು ನಿಮಗೆ ಕಣ್ಣ ಕೊಡುವುದಿಲ್ಲ. ಮರ್ಯಾದೆಯಿಂದ ಹೊರಟು ಹೋಗಿಬಿಡಿ. ಅಪ್ಪ, ಆ ಮಹಾತ್ಮರನ್ನು ಹೊರನೂಕಬೇಡಪ್ಪ. ಅವರು ಮಹಾಯೋಗಿಗಳೇ ಇರುತ್ತಾರೆ. ಅವರಿಗೆ ಅಲ್ಲದ ಸಲ್ಲದ ಮಾತನಾಡಿ ಘೋರ ಪಾಪಕ್ಕೆ ಈಡಾಗಬೇಡಪ್ಪ. ಕೇಳು ನನ್ನ ಮಾತನ್ನು. ಪದ್ಮ, ನೀನು ಸುಮ್ಮನಿರಮ್ಮ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನಗೆ ಬುದ್ಧಿ ಮಾತು ಹೇಳಲು ಬರಬೇಡ. ನಿನ್ನನ್ನು ಹೊತ್ತು ಸಾಕಿ ಸಲುವಿದ್ದು ನನ್ನದೇ ತಪ್ಪೇನಮ್ಮ. ನಿನ್ನನ್ನು ಹೆತ್ತವರು ನಾವು. ನಿನಗೆ ತಕ್ಕವರ ಮದುವೆ ಮಾಡುವುದು ನಮ್ಮ ಕರ್ತವ್ಯ. ನನಗೆ ಎದುರು ನುಡಿಗಳನ್ನು ಮಾತನಾಡಬೇಡ ಪದ್ಮ, ಮಾತನಾಡಬೇಡ. ಅಪ್ಪ, ನಾನು ನಿನ್ನ ಹೊಟ್ಟೆಲೆ ಜನಿಸಿ ಬಂದು ಬಿರನುಡಿಗಳ ಮಾತನಾಡಿ ತಪ್ಪು ಮಾಡಿ ಬಿಟ್ಟಿದ್ದೇನಲ್ಲಪ್ಪ, ತಪ್ಪು ಮಾಡಿ ಬಿಟ್ಟಿದ್ದೇನೆ. ನಾನು ಮೊದಲಿಗೆ ಹೇಳಿದ್ದೇನಲ್ಲ, ಮೊದಲು ಬಂದ ವರವನ್ನು ನಾನು ಮದುವೆ ಮಾಡಿಕೊಳ್ಳುತ್ತೇನಂತ ಹೇಳಿದ್ದೇನಲ್ಲಪ್ಪ, ಹೇಳಿದ್ದೇನಲ್ಲ. ಹೌದು ಗೌಡರೇ, ಹೌದು. ತಾಯಿ ಪದ್ಮಾದೇವರು ಹೇಳುವ ಮಾತ ನಿಜ ಗೌಡರೇ. ತಾಯಿಯ ಮಾತಿಗೆ ಅನುಮತಿ ಕೊಡಿರಿ ಗೌಡರೇ, ಕೊಡಿರಿ. ಕೆಲೇ ಸನ್ಯಾಸಿಗಳೇ, ಎಷ್ಟೊಂದು ಸರಳವಾಗಿ ಹೇಳುತ್ತಿರುವರು. ಸುಮ್ಮನೆ ಮರ್ಯಾದೆಯಾಗಿ ಹೊರಟು ಹೋಗಿರಿ. ಹೆಣ್ಣೆಂದರೆ ಪೇಟೆಯಲ್ಲಿಟ್ಟು ಮಾರುವ ಹಣ್ಣೆಂದು ತಿಳಿದಾನೆ ಮೂರ್ಖ. ನಿಮಗೆ ನನ್ನ ಮಗಳನ್ನು ಕೊಡುವುದಿಲ್ಲ, ಹೊರಟು ಹೋಗಿಬಿಡಿ. ಹಾಗೆಲ್ಲ ಮಾತನಾಡಬೇಡಿರಿ ಗೌಡರೇ. ಸುಮ್ಮನೆ ನಿಮ್ಮ ಮಗಳಾದ ಪದ್ಮವನ್ನು ಕೊಟ್ಟು ಲಗ್ನ ಮಾಡಿಬಿಡರಿ ಗೌಡರೇ. ಕೆಲವು ಸನ್ಯಾಸಿಗಳೇ, ಕಣ್ಣಿಗೆ ನೋಡಲು ಮುದುಕನಾಗಿ, ಗೋರಿಗೆ ಹೋಗುವ ಗೋರನಾಗಿ, ಕಣ್ಣ ಕೇಳಲು ಬಂದಿರುವರೆಲ್ಲ 60 ವರ್ಷದವನಾಗಿ ಅರುಮುರು ಹಿಡಿದು ವರನಾಗಲು ಬಂದಿದ್ದಾರೆ ಈ ಸನ್ಯಾಸಿ.
ಕನ್ಯೆ ಕೊಡುವುದಿಲ್ಲ, ಹೊರಟು ಹೋಗಿಬಿಡಿ. ಕನ್ಯೆ ಕೊಡದಿದ್ದರೆ ಹೋಗುತ್ತವೆ ಶ್ರೀಮಂತರೇ. ಈ ನಿನ್ನ ಶ್ರೀಮಂತಿಕೆಯ ಬಲದಲ್ಲಿ ಎಷ್ಟೊಂದು ಮಾತನಾಡಿದೆಯೋ, ಈ ನಿನ್ನ ಶ್ರೀಮಂತಿಕೂ ಅಷ್ಟೇ, ಬಡತನವೂ ಅಷ್ಟೇ. ಬಾಳದ ಬಪ್ಪಲು ತಪ್ಪಲು ತಿಳಿತೆ ನಾಗರಾಯ. ಯಾವ ಸಂದೇಹದಲ್ಲಿ ಸುಮ್ಮನೆ ನಿನ್ನ ಮನೆಯಲ್ಲ ಪದ್ಮನ ಲಗ್ನ ಮಾಡಿಕೊಡು, ಎಲ್ಲವಾದರೂ ನಿಷ್ಠೂರವಾಗಿ ಕೊಡುವುದಿಲ್ಲ ಎಂದು ಹೇಳುವ ನಾಗರಾಯ. ಇಲ್ಲಿವರೆಗೂ ನಾನು ಮಾತನಾಡಿರುವುದು ಮರಾಠಿಯಲ್ಲಿ ಅಲ್ಲ, ಅಚ್ಚ ಕನ್ನಡದಲ್ಲಿ ಬಿಚ್ಚಿ ಹೇಳಿದ್ದೇನೆ. ತಿಳಿದುಕೊಳ್ಳುವ ಶಕ್ತಿ ನಿಮಗೆಲ್ಲವೆಂದು ಕಾಣುತ್ತದೆ. ಸುಮ್ಮನೆ ಹೊರಟು ಹೋಗಿರಿ. ನಿಂಗ ನಿಂಗ ನೋಡ್ಯಪ್ಪ ಗೌಡ್ರ, ಯಾಕ್ರಿ ಯಪ್ಪ ಅಮಾವಾಸ್ಯೆ ಅದನ್ನೋರ್ನವ್ರಲ್ರಿ. ಲೇ ಮಗನ ನಿಂಗ, ನಿನ್ನನ್ನು ಕರೆದಿದ್ದು ಯಾತಕ್ಕೆ? ನೀನು ಮಾಡುತ್ತಿರುವುದೇನಲೇ? ಅಪ್ಪ, ಅವರು ನಿನ್ನ ಜೊತೆ ಸಂಬಂಧ ಬೆಳೆಸದಿದ್ದರೆ ನಿಂಗಪ್ಪ ಆ ಮಾತನ್ನ ನೂಕಬೇಡಪ್ಪ ನನ್ನಪ್ಪ. ನಾನ್ಯಾಕೆ ನೂಕಲ್ರಿ ಯವ ತಾಯಿ? ಇಂಥ ಮಾತಮವ್ರು ನೂಕಿ ಕಣ್ಣು ಕಳ್ಕೊಂಡ್ರು ಹೊತ್ತು ಬಂದ್ರಿ ಯವ. ಲೇ ಮಗನ ನಿಂಗ, ನಿನಗೆ ಸಂಬಳ ಕೊಟ್ಟು ಇಟ್ಟುಕೊಂಡಿದ್ದು ಯಾಕೆ ಗೊತ್ತೇನೋ? ತಿನ್ನಲಿಕ್ಕೆ ಕೂಳಿಲ್ಲದೆ ಆ ಗುಂಡನ ಸಾಲದಲ್ಲಿ ಕೊಳೆತು ಹೋಗುತ್ತಿದ್ದೆ ನೀನು. ನಿನಗೆ ಇಷ್ಟೊಂದು ಸೊಕ್ಕೇನಲೇ ನಿಂಗ? ನಾನು ಹೇಳಿದ ಹಾಗೆ ಇವರನ್ನು ಮೊದಲು ಹೊರ ನೂಕಿ ಬಿಡು. ಯಪ್ಪ ಗೌಡ್ರ, ನೀವು ಅನ್ನೋ ಮಾತ ಕರೆ ಐತ್ರಿ, ಆದ್ರ ನಾ ಇಂಥ ಕೆಟ್ಟ ಕೆಲಸ ಮಾಡೋದಲ್ರಿ ಯಪ್ಪ ಗೌಡ್ರ. ಈ ನಿಮ್ ಮನ್ಯಾಗ ದುಡ್ದ ಭೂಮಿ ತಾಯಿಗೆ ಸಲ್ಸಾಕ್ರಿ ಯಪ್ಪ ಗೌಡ್ರ. ಇವ್ರು ಯಾರು ನಿಮಗ್ ಗೊತ್ತಿಲ್ಲೇನ್ರಿ ಯಪ್ಪ? ಯಾರಾದರೆ ನನಗೇನಲೇ ನಿಂಗ? ನಾನು ಹೇಳುತ್ತಿರುವೆನು, ಮೊದಲು ಇವರನ್ನು ಹೊರ ಹಾಕಿ ಬಿಡು. ಯಪ್ಪ ಗೌಡ್ರ, ನಾನು ಇವತ್ತ ಹೊರಗೆ ಹಾಕಿವ್ರು ಚಿಂತೆ ಇಲ್ಲ, ಆದ್ರೆ ಇವ್ರಿಗೆ ಏನೂ ಮಾಡ್ಬೇಡ್ರಿ. ಇವರು ಅಂತಿಂತ ಸಾಧುಗಳಲ್ಲ. ಆ ನಾಡೇಗೌಡ ಒಡೆಯ ಅಮೋಕ್ಷದ ಅಜ್ಜನವರು ಇಂಥ ಮಯಮಾಂತ ಒಡೆಯರಿಗೆ ಕಂಡಂಗ್ ಮಾತಾಡಿದ್ರಂದ್ರ ಗೌಡ್ರ, ಬೆಂಕಿ ಕಣ್ಣಾಗಿ ಬಿದ್ದು ಸಾಯಿ ಒತ್ತು ಬರತ್ರಿ ಗೌಡ್ರ. ಇಷ್ಟ ಮಾಡಿ ಮಾತಾಡ್ರಿ. ಉದರ ನಿಮಿತ್ತಂ ಬಹುಕೃತ ವೇಷಂ ಎಂಬ ಗಾದೆಯಂತೆ ಯಾವುದಾದರೊಂದು ವೇಷವನ್ನು ಬದಲಿಸಿಕೊಂಡು ಈ ಜಗತ್ತಿನ ಕಣ್ಣಿಗೆ ಮಣ್ಣೆರಿಚುವ ಇಂಥ ಬೂದಿ ಬೆಳಕ ಸನ್ಯಾಸಿಗಳಿಗೆ ಮಹಾತ್ಮರೆಂದು ನನಗೆ ಸಂಬೋಧನೆ ಹೇಳಲು ಬರುತ್ತೇನದೇ? ಎಲ್ಲೋ ಬೂದಿ ಬೆಳಕ ಸನ್ಯಾಸಿಗಳೇ, ಮೊದಲು ನನ್ನ ಮನೆಯಿಂದ ಹೊರಟು ಹೋಗಿರಿ ಇಲ್ಲಿಂದ. ಗೌಡರೇ, ದುಡುಕಬೇಡಿರಿ. ಆತನಿಗೆ ಏಕೆ ಹೊಡೆಯುವಿರಿ ಗೌಡರೇ? ಆತನಿಗೆ ಕೊಡುವ ಶಿಕ್ಷೆ ನಮಗೂ ಕೊಡರಿ ಗೌಡರೇ. ಈ ಶಿಕ್ಷೆ ನಿಮಗೂ ಬರಬಹುದಾ? ಎಚ್ಚರ. ಅಪ್ಪ, ಅವರಿಗೆ ಕೊಡುವ ಶಿಕ್ಷಣವನ್ನು ನನಗೆ ಕೊಟ್ಟು ಬಿಡುವಪ್ಪ, ನನಗೆ ಕೊಟ್ಟು ಬಿಡು ಅಪ್ಪ. ಅವರು ನಿನ್ನ ಜೊತೆ ಸಂಬಂಧ ಬೆಳೆಸದಿದ್ದರೆ ಸರಳವಾಗಿ ಕಳಿಸಿ ಬಿಡು. ತಂದಿರತ ಮಾತ್ಮರಿಗೆ ಕೆಣಕಿ ಪಾಪಿ ಆಗಬೇಡಪ್ಪ, ಹುಷಾರ. ಪದ್ಮ, ನೀನು ಸುಮ್ಮನಿರಮ್ಮ. ನೀನು ಇಲ್ಲಿವರೆಗೂ ಮದುವೆ ಆದರೆ ಅವರನ್ನೇ ಎಂದು ಆಟ ಹಿಡಿದು ಆಟ ಹೂಡಿದ್ದಕ್ಕಾಗಿ ಅವರು ಇಷ್ಟೊತ್ತು ನಿಲ್ಲಬೇಕಾಗಿದೆ ನನ್ನ ಮನೆಯಲ್ಲಿ. ಕೆಲವು ಸನ್ಯಾಸಿಗಳೇ, ಹೊರಟು ಹೋಗಿರಿ ಇಲ್ಲಿಂದ. ಅಪ್ಪ, ಅವರಿಗೆ ಕೊಡುವ ಶಿಕ್ಷಣವನ್ನು ನನಗೆ ಕೊಟ್ಟು ಬಿಡುವಪ್ಪ, ನನಗೆ ಕೊಟ್ಟು ಬಿಡು. ತೆಗೆದುಕೊಂಡು ಏನಾಗಯ ಕೈ ಎತ್ತೋಡು ಸೋಮರ್ಥ ಬರ್ತೀನೋ ನಾಗಯ. ಏನಾಗಯ ಈ ನನ್ನ ತುಣಪಿಯಿಂದ ನಿನ್ನದೇ ಪುಡಿ ಪುಡಿ ನಾರಾಯ, ನಿನ್ನ ಮಗ
ವರ್ಷ ಪೂರ್ತಿ ಆಗುವುದರವರೆಗೆ ಹೊಡಿ. ಈ ನಿನ್ನ ದೇವನು ಯಾವ ರಚಿಸಿರುವನು ಅವನು ಹೋಗಿ ಕೇಳಿಕೋ. ಈ ಅಮೋಘ ಸಿದ್ಧ ಸನ್ಯಾಸಿನ ತಳಸು ಶಕ್ತಿ ಕೊಡುವಂದು ಕೇಳಿಕೋ. ಹೀಗೆ ಗೆದ್ದಿದ್ದೇವೆ ಕೈ ಮೇಲೆ ಮಾಡಿಕೊಂಡು. ಅಯ್ಯೇ ಶಿವ ಶಿವ, ಇವೇನಿದು ನನ್ನ ಕೈ ಯಾಕೆ ಕೆಳಗೆ ಬರುತ್ತಿರವಲ್ಲ? ಕೆಲವೇ ಸನ್ಯಾಸಿಗಳೇ, ಏನು ಮಾಡಿಬಿಟ್ಟರಿ ನನ್ನ ಕೈಗೆ? ಏನಿದು ಈ ನಿಮ್ಮ ವಿಚಿತ್ರ ಸಿದ್ಧಾಟಗಿ? ನನ್ನ ಕೈ ಯಾಕೋ ಕೆಳಗೆ ಬರುತ್ತಿಲ್ಲವಲ್ಲ? ಅಯ್ಯೋ, ಇದೇನು ನನ್ನ ಗ್ರಹಚಾರ? ಮಂದಮತಿ ನಾಗರಾಯ, ಎಂದಿನಿಂದ ನೋಡಿಕೊಡು ಈ ನನ್ನ ಮನೆಯಲ್ಲಿ ಜೀವನದ ಚಂದಾಟ. ಈ ನನ್ನ ಭಂಡಾರ ಹೋಮಗ್ನಿಯಲ್ಲಿ ಸುಡುವುದೋ ನಿನ್ನ ದೇಹ. ನೋಡಿಕೊಡು ಈ ನಿನ್ನ ಜೀವನದ ಚಂದಾಟ. ದಯಸಿ ಹೋಗುವುದೋ ನಿನ್ನ ಐಶ್ವರ್ಯ. ಅಯ್ಯೋ ಅಯ್ಯೋ, ಇದೇನು ನನ್ನ ಕೈ ಯಾಕೋ ಕೆಳಗೆ ಬರುತ್ತಿಲ್ಲ? ಏನಾಯಿತು ನನ್ನ ಕೈಗೆ? ಮಗಳೇ ಮಗಳೇ ಪದ್ಮ, ಮಗಳೇ, ಕುಡಿಯಲು ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಮಗಳೇ, ಕುಡಿಯಲು ನೀರು ತೆಗೆದುಕೊಂಡು ಬಾ. ಅಪ್ಪ, ಸ್ವಲ್ಪ ನೀರನ್ನ ತೆಗೆದುಕೊಳ್ಳು ಅಪ್ಪ, ತೆಗೆದುಕೊಳ್ಳು. ಅಯ್ಯೋ ಶಿವ ಶಿವ, ಅಮ್ಮ, ಕುಡಿಯುವ ನೀರಿನಲ್ಲಿ ಕಲ್ಮಶ ತುಂಬಿದ ಹುಳಗಳು ಸೇರಿಕೊಂಡಿದ್ದಾವಮ್ಮ. ಅಯ್ಯೋ ಮಗ, ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ ಅಮ್ಮ, ಸಂಕಟವಾಗುತ್ತಿದೆ ಮಗಳೇ. ಎಲ್ಲ ನನ್ನ ಕರಗಳು ಹೀಗೇಕೆ ಒದ್ದಾಡಲಿಕ್ಕೆ ಹತ್ತಿದ್ದಾವೆ ಮಗಳೇ? ಆ ಬೂದಿ ಬಡಕರು ನನ್ನ ಮನೆಗೆ ಒಕ್ಕು ಮನೆಯೆಲ್ಲ ಹಾಳು ಮಾಡಿಬಿಟ್ಟರಮ್ಮ. ಸಂಕಟವಾಗುತ್ತಿದೆಯಮ್ಮ, ಮೈಯೆಲ್ಲ ಒಂದೇ ಸವನ ಉರುಪು ಬಿಡುತ್ತಾ ಇದೆ ಮಗಳೇ. ತಲೆಯಲ್ಲಿ ಉರುಪು ಬಿಡುತ್ತಾ ಇದೆ ಮಗಳೇ. ಈ ಬಾಧೆ ನನಗೊಬ್ಬನಿಗೂ ಇಲ್ಲ, ನಿನಗೇನಾದರೂ ಇದೇನಮ್ಮ? ಅಪ್ಪ, ನಿನಗ ಬಂದ ಬಾಧೆಯಲ್ಲಿ ನನಗೂ ಪಾವನೆ ಆಗಬೇಕಂತ ನಿನ್ನ ಇಚ್ಛೆನಪ್ಪ, ಇಚ್ಛೆಯನು. ಅಯ್ಯೋ, ಹಾಗೇನಿಲ್ಲ ಮಗಳೇ, ಹಾಗೇನಿಲ್ಲ. ಈ ಸಂಕಟ ನನ್ನಿಂದ ತಾಳಲಾಗುತ್ತಿಲ್ಲ ಮಗಳೇ. ಈ ಸಂಕಟವನ್ನು ತಾಳಿಕೊಳ್ಳುವ ಶಕ್ತಿ ನನಗಿಲ್ಲ ಮಗಳೇ. ಹೊಟ್ಟೆಯಲ್ಲಿ ಒಂದು ಸವನು ಉರುಪು ಮಗಳೇ. ಹೇಳು ಮಗಳೇ, ಇದಕ್ಕೇನಾದರೂ ಉಪಾಯವನ್ನು ಹೇಳಮ್ಮ. ಅಪ್ಪ, ಇದಕ್ಕೆ ನಾನೇನು ಮಾಡಲಿ ತಂದೆ, ನಾನೇನು ಮಾಡಲಿ? ಆ ಮಾಯಿನ ಗುಡ್ಡದ ಮೇಲಿರುವ ಮಾಯ ಸ್ವರೂಪನಾದ ಅಮೋಘ ಸಿದ್ದೇಶ್ವರ ನಾಮಸ್ಮರಣೆ ಮಾಡು. ಅಂದರೆ ನಿನ್ನ ಕಂಟಕ ಬಯಲವಾಗುತ್ತದೆ ತಂದೆ, ಬಯಲವಾಗುತ್ತದೆ. ಹಿಂಗ ಹುಚ್ಚರಂಗ ಮಾತನಾಡೋದು ಶುದ್ಧ ಮೂರ್ಖತನಪ್ಪ, ಮೂರ್ಖತನ. ಮಗಳೇ ಪದ್ಮ, ಮತ್ತೆ ಬೂದಿ ಬಡಕರ ಹೆಸರು ನನ್ನ ಮುಂದೆ ಎತ್ತಬೇಡಮ್ಮ. ಮತ್ತೆ ನನ್ನ ಸಂಕಟ ತಾಳಲಾಗುತ್ತಿಲ್ಲ ಮಗಳೇ, ತಾಳಲಾಗುತ್ತಿಲ್ಲ. ಪದ್ಮ, ನೀನು ಮನೆಯಲ್ಲಿರು ಪದ್ಮ.
ನಾನು ಕರದಿಗೆ ಗ್ರಾಮಕ್ಕೆ ಹೋಗಿ ಬೀದಿ ಪಾತಿಯನ್ನು ದೇವರು ಕೇಳಿಕೊಂಡು ಬರುತ್ತೇನೆ ಮಗಳೇ, ದೇವರು ಕೇಳಿಕೊಂಡು ಬರುತ್ತೇನೆ. ಅಪ್ಪ ಅಪ್ಪ ಹಿಂಗ ಮಾತನಾಡೋದು ಶುದ್ಧ ಮೂರ್ಖತನಪ್ಪ. ನಿನ್ನ ಹೊಟ್ಟೆಯನ್ನು ಕಡಿದರೆ ಬೇರೆಯವರ ಔಷಧ ತಗೊಂಡ್ರು ರೋಗ ನಿವಾರಣೆ ಆಗುವುದನ್ನು ಹೇಳು ತಂದೆ, ಹೇಳು. ಅಯ್ಯೋ ಶಿವ ಶಿವ, ಈ ನಿನ್ನಾಟವು ಜಗಕ್ಕೆ ತಿಳಿಯದ ಎಂದು ನಮ್ಮ ತಂದೆಯನಕ ಪಾಪ ಕೋಪದಲ್ಲಿ ನುಗ್ಗುತ್ತಾ ಇರತಾನೆ. ವೃದ್ಧನಿರಲಿ ಯುವಕನಿರಲಿ, ಮೊದಲ ಬಂದ ವರವನ್ನು ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದಿರ್ತೇನೆ. ದೇವ ಗುರು ಸೋಮಲಿಂಗೇಶ್ವರ, ನಿಮ್ಮ ಕೃಪಾ ಆಶೀರ್ವಾದ ನನ್ನ ಮೇಗೆ ಇರಲಿ ದೇವ. ಅಂದು ನಾನು ಬೆಳಗಾಗಿ ದಡ್ಡಿ ಕಸವನ್ನು ಗುಡಿಸಲು ಹೋದಾಗ ನನ್ನ ಎದುರಿಗೆ ಭಕ್ತಿಯ ಪರ ಶಿವನರಾದಂತವರು ಕಣ್ಣುಮೂಟ ಕಂಡಿದ್ದೇನೆ. ಅವರು ಸಾಮಾನ್ಯ ಪುರುಷರಲ್ಲ, ದೇವತಾ ಪುರುಷರಿಂದ ಉದ್ಭವಿಸಿ ಬಂದವರು ಇರುತ್ತಾರೆ. ನಮ್ಮ ಕಣ್ಣುಗಳಿಗೆ ಕಾಣಿಸಿದರು. ವರವನ್ನು ನಮ್ಮ ಮನೆತನಕ ಬಂದು ಕಂದೆ ಕೇಳಿದರೆ ನಾನು ಇವರನ್ನೇ ಮದುವೆ ಮಾಡಿಕೊಳ್ಳಬೇಕು, ಇಲ್ಲವಾದರೆ ಹಾಗೆ ಇರಬೇಕು. ಈ ಯೋಗಿನನ್ನು ಸಮರ್ಸಿದರೆ ನಮ್ಮ ಕಾಡಾಟ ಪರಿಹಾರ ಆಗುವುದು, ಅಂದರೆ ನಮಗೆ ಮುಕ್ತಿ ಮಾರ್ಗ ಸಿಗುವುದು, ಇಲ್ಲವಾದರೆ ಮರಣ ಹೊಂದುವುದು. ಈ ಹೆಣ್ಣಿನ ಜನ್ಮಕ್ಕೆ ಮೊದಲ ಬಂದ ಮುತ್ತೈದ ಭಾಗ್ಯವನ್ನು ಬಿಡಬಾರದು. ದಯ ತೋರಿ ಆಶೀರ್ವಾದ ಮಾಡಿದೆ. ದಯ ತೋರು ದಯ ನೋರು